ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಡೈರೀಸ್. ನಾವಿವತ್ತು ಅನ್ನೋನ್ ಪರ್ಸನ್ ಮದುವೆಗೆ ಬಂದಿದ್ದೀವಿ. ಇದು ಬಂದು NS ಕನ್ವೆನ್ಷನ್ ಹಾಲು, ದೊಡ್ಡಬಳ್ಳಾಪುರ ಸೈಡ್ ಇರೋದು. ಬ್ಯಾಂಗ್ಳೂರಿಂದ ದೊಡ್ಡಬಳ್ಳಾಪುರವರೆಗೂ ಬಂದಿದ್ದೀವಿ. ಏನು ರೀಸನ್ ಅಂದರೆ ಬೆಂಗಳೂರಲ್ಲಿ ಸ್ವಲ್ಪ ಭಯ ಆಗುತ್ತೆ, ಏನಾದ್ರು ಸಿಕ್ಕಾಕೊಂಡ್ಬಿಟ್ರೆ ಅಂತ. ಬಿಡ್ತಾರೆ ಅಂತ. ಬಟ್ ಹಳ್ಳಿ ಕಡೆ ಎಲ್ಲ ಆದರೆ ಆ ಥರ ಎಲ್ಲ ಭಯ ಗೊತ್ತಾದ್ರೂ ಓಕೆ ಬಂದಿದ್ದೀರಾ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಆ ಥರ ನಂಬಿಕೆ ಮೇಲೆ ಬಂದಿದ್ದೀವಿ. ನೋಡೋಣ ಏನೇನೆಲ್ಲ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀವಿ. ನೋಡೋಣ. ಊಟ ಮಾಡ್ತೀವಿ, ಹೊಟ್ಟೆ ಹಸಿತದೆ, ಊಟ ಮಾಡಬೇಕು. ಫಸ್ಟ್ ಊಟ ಮಾಡೋಣ, ಆಮೇಲೆ ಆದರೆ ವಿಶ್ ಮಾಡೋಣ ಹುಡುಗ ಹುಡುಗಿಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನೋಡಿ ಫ್ರೆಂಡ್ಸ್, ಯಾರೋ ಅನ್ನೋನ್ ಪರ್ಸನ್ ಮದುವೆಗೆ ಬಂದು ನಾವು ಇವಾಗ ಊಟ ಮಾಡಕ್ಕೆ ಹೋಗ್ತಿದ್ದೀವಿ. ಈ ಥರ ಎಲ್ಲ ನೀವು ಮಾಡಿದ್ದೀರಾ ಯಾವತ್ತಾದರೂ? ನೋಡಿ ರೇಷ್ಮೆಗೆ ಭಯ ಆಗ್ತಾ ಇದೆಯಾ? ಚಾನ್ಸೇ ಇಲ್ಲ, ಸೀನೇ ಇಲ್ಲ, ಭಯ ಎಲ್ಲ ಇಲ್ಲ. ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀವಿ. ಯಾರಾದರೂ ಓನ್ ರಿಲೇಟಿವ್ ಅನ್ಕೊಂಬಿಟ್ಟಿದ್ದಾರೆ ಫ್ರೆಂಡ್ಸ್. ಎಲ್ಲರೂ ಮಾತಾಡ್ಸಿದ್ರೆ ಮಾತಾಡ್ತಾ ಇದ್ದಾರೆ. ರೇಷ್ಮೆ ನೋಡಿ ಒಟ್ಟಿದ ತಕ್ಷಣ ಪಾಯಸ ಕುಡಿತಾವಳೆ, ಫುಲ್ಲು ಗಸಗಸೆ ಪಾಯಸ. ಆದರೂ ಬಂದಿದ್ದೀವಿ ಅನ್ನೋನ್ ಪರ್ಸನ್ ಮದುವೆಗೆ. ಒಳ್ಳೆ ಊಟ ಮಾಡಿಸೋರೆ, ಫುಲ್ಲು ವೆರೈಟಿ ಊಟ ಗೈಸ್. ಪಾಯಸ ನೋಡಿದ ತಕ್ಷಣ ಹೆಂಗೆ ಅಪ್ಕೊ ಬರ್ತೈತೆ ಹೇಳು, ಸೂರ್ಯವಂಶ ಫಿಲಮ್. ಈ ಬೆಂಡೆಕಾಯಿ ಸೂಪರ್ ಆಗಿದೆ, ಬಟ್ ತಿರ್ಗಾ ಕೇಳೋಕ್ಕೆ ಬೇಜಾರು ಗೈಸ್. ಆಮೇಲೆ ಯಾರು ಅಂತ ಕೇಳಿಬಿಟ್ರೆ ಅಥವಾ ಯಾರಾದರೂ ನೋಡಿಬಿಟ್ರೆ ಅಂತ ಭಯ ಆಗ್ತಾ ಇದೆ. ಬೆಳಗ್ಗೆ ಬರಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಇಡ್ಲಿ ಇವಾಗೆ ಆಗ್ತಾ ಇದೆ ಬ್ರೇಕ್ಫಾಸ್ಟ್. ನೋಡಿ ಗೈಸ್, ದೋಸೆನೂ ಇದೆ. ನೀರು ವೇಸ್ಟ್ ಮಾಡಬಾರ್ದು, ಅದಕ್ಕೆ ಒಂದು ಬಾಟಲ್ಗೆ ತುಂಬಿಸಿ ಇನ್ನೊಂದು ಬಾಟಲನ್ನ ಬಿಸಾಕ್ತಾ ಇದ್ದೀವಿ. ಡೌಟ್ ಬಂದಿಲ್ಲ, ಊಟ ಮಾಡಿಕೊಂಡು ಬಂದ್ಬಿಟ್ಟು. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಂಡ್ರಿ ನೀವೆಲ್ಲ, ನಿಜವಾಲ್ ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಒಬ್ಬರೇ ಇದ್ದಾರೆ, ಹುಡುಗ ಎಲ್ಲೋಗಿದ್ದಾರೆ? ಹುಡುಗ ಎಲ್ಲೋ ಕಣಗಿದೆ. ಇಲ್ಲ ಬಂದ್ರು. ಸಕ್ಕದಾಗಿ ಡೆಕೋರೇಷನ್ ಮಾಡಿದ್ದಾರೆ. ಹುಡುಗ ಹುಡುಗಿನೂ ಸೂಪರಾಗಿ ಕಾಣಿಸ್ತಾ ಇದ್ದಾರೆ. ಹೋಗಿ ವಿಶ್ ಮಾಡ್ಬೋದು, ಬಟ್ ಆದರೂ ಕೇಳ್ಬಿಟ್ರೆ ಅಂತ ಭಯ ಆಗ್ತಾ ಇದೆ. ಮೀಟರ್ ಬೇಕು, ಮೀಟರ್. ನೋಡಿ ಗೈಸ್, ರೇಷ್ಮೆಗೆ ಒಂದು ಡೇರ್ ಕೊಡ್ತಾ ಇದ್ದೀನಿ. ಹೋಗ್ಬಿಟ್ಟು ಸಾಂಗ್ ಚೇಂಜ್ ಮಾಡಿಸ್ಬಿಡ್ಬಾ, ಯಾವ್ದಾದ್ರು ಡಿ ಬಾಸ್ ಹಾಕ್ಸ್ಬಿಡ್ಬಾ ಸಾಂಗ್. ಟ್ರೈ ಮಾಡ್ತೀನಿ. ಹೋಗ್ತಾವಳೆ ಗೈಸ್, ನೋಡೋಣ ಹಾಕ್ಸ್ಬಿಟ್ಟು ಬರ್ತಾಳ ಇಲ್ವಾ ಅಂತ. ಸಿಸ್ಟಮ್ ಯಾರು ಆಪ್ರೇಟ್ ಮಾಡ್ತಾ ಇರೋದು? ಸಾಂಗ್ ಚೇಂಜ್ ಮಾಡೋಕ್ಕಾಗಲ್ಲ. ಯಾವುದಾದ್ರೂ ಡಿ ಬಾಸ್ದು ಸಾಂಗ್ ಹಾಕಿ. ಯಾಕೆ? ಅವ್ರು ಊಟಕ್ಕೆ ಹೋಗಿದಾರಂತೆ, ಸಿಸ್ಟಮ್ ಕನೆಕ್ಟ್ ಆಗಿರೋದು. ಅವ್ರು ಬರಲಿ, ಆಮೇಲೆ ಹಾಕಿಸ್ತೀನಿ ಅಂದಿದ್ದಾರೆ. ನೋಡೋಣ. ವಿಡಿಯೋ ಮಾಡ್ಕೊತಾ ಇದೆಯಲ್ಲ, ಹೊಡೆದಿಡ್ದಾರು ಹುಷಾರಾಗಿ. ಅವರು ಬ್ಲೂಟೂತ್ ಕನೆಕ್ಟ್ ಮಾಡಬೇಕು ಅಂತ ಹೇಳಿದ್ರು, ಅದಕ್ಕೆ ಹೋಗ್ತಾವಳೆ ಅವಳು ಕನೆಕ್ಟ್ ಮಾಡ್ತೀನಿ ಅಂತ. ನಂಗೆ ಭಯ ಆಗ್ತಾ ಇದೆ. ಅವ್ರು ಯಾರು ನೀವು ಅಂತ ಕೇಳಿದ್ರೆ ಇವಳು ಸಾಂಗ್ ಪ್ಲೇ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಅಯ್ಯೋ ದೇವ್ರೆ. ಚಳಿ ಬಂದವ್ರ ತರ ಗಡ. ಏನಂತ ಇದೆ ನೇಮು? ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಕನೆಕ್ಟ್ ಮಾಡ್ಕೊಂಡ್ಲು ಅನ್ಸುತ್ತೆ ಮೋಸ್ಟ್ಲಿ. ನೋಡೋಣ, ನಾನು ಕೊಟ್ಟಿರೋ ಡೇರ್ನ ಕಂಪ್ಲೀಟ್ ಮಾಡ್ತಾಳ ಅಂತ. ಬ್ಲೂಟೂತ್ ಅಂತ ಇದೆ, ಬ್ಲೂಟೂತ್ ಆಡಿಯೋ ಬರ್ತದೆ. ಇದೇನಾ? ಥ್ಯಾಂಕ್ ಯು. ಇಸ್ಕೊಂಡ್ಬಂದ್ಬಿಟ್ಲು. ಸಾಂಗ್ ಪ್ಲೇ ಮಾಡಿಸಿ ಅಂತ ಕೇಳಿದ್ರೆ ಬ್ಲೂಟೂತ್ ಕನೆಕ್ಟ್ ಮಾಡಿಸ್ಕೊಂಡ್ ಬಂದ್ಬಿಟ್ಲಪ್ಪ ಅವಳು. ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀರಾ ರೇಷ್ಮಾ? ಅವ್ರು ಯಾರಾದ್ರೂ ಬಂದು ಕೇಳಿದ್ರೆ ಏನ್ ಮಾಡ್ತೀಯಾ? ಯಾರು ನೀನು ಅಂತ? ಏನೋ ಒಂದು ಹೇಳ್ತೀನಿ, ಕನೆಕ್ಟ್ ಮಾಡಕ್ಕೇನು. ನಿಂಗೊಂದು ಚಾಲೆಂಜ್. ಯಾರನ್ನಾದ್ರೂ ಹೋಗಿ ನಾನು ಅಮ್ಮಯ್ಯನ ಮಗು ಅಂತ ಮಾತಾಡ್ತೀನಿ. ಯಾರನ್ನಾದ್ರೂ ಮಾತಾಡ್ಸ್ಲಾ? ಯಾರನ್ನಾದ್ರೂ ವಯಸ್ಸಾದವ್ರನ್ನ ಮಾತಾಡ್ಸ್ಲಾ? ನಿನ್ನಿಷ್ಟ. Few moments later. ಆಂಟಿ ಚೆನ್ನಾಗಿದ್ದೀರಾ? ನಾನು ಆಂಟಿ, ಅಮ್ಮಯ್ಯನ ಮಗಳು. ಯಾವ ಅಮ್ಮಯ್ಯನು? ದೊಡ್ಡಬಳ್ಳಾಪುರಲ್ಲಿ ಇದ್ದಾರಲ್ಲ ಅಮ್ಮಯ್ಯನು. ಸರಿ ಆಂಟಿ, ಆಯ್ತು. ನೀವು ಚೆನ್ನಾಗಿದ್ದೀರಾ ಆಂಟಿ? ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಸರಿ ಆಂಟಿ, ಆಯ್ತು. ಊಟ ಮಾಡ್ಕೊಂಡು ಹೋಗ್ತೀನಿ.
ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ನೋಡಿ ಗೈಸ್, ಮದುವೆಯಲ್ಲಿ ಕಂಪ್ಲೀಟ್ ಆಗಿ ಊಟ ಎಲ್ಲ ಆಯಿತು. ವಿ ಅಚೀವ್ಡ್ ಇಟ್. ಬರೀ ಡೋಂಗಿ ಬಿಡ್ತಾಳೆ. ಇದು ನಮ್ಗೆ ಗೊತ್ತಿರೋರ್ ಮದ್ವೆನೆ, ನಮ್ಮ Sorry ವಿಕಾಸ್ guys. ಮದ್ವೆ. ಸುಮ್ಮನೆ ಪ್ರ್ಯಾಂಕ್ ಮಾಡಿದ್ರಿ ಗೈಸ್ ನಿಮ್ಮನ್ನ. ಹೆಂಗೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅಷ್ಟೆಲ್ಲ ಧೈರ್ಯ ಬಂದಿಲ್ಲ ಗೈಸ್. ಇನ್ನು ನೋಡೋಣ, ಇನ್ನು ಫ್ಯೂಚರಲ್ಲಿ ಆ ಥರ ಮಾಡ್ಬೋದೇನೋ, ಮಾಡೋ ಪ್ಲ್ಯಾನಲ್ಲೂ ಇದೆ. ಬಟ್ ನೋಡೋಣ, ಮಾಡ್ತೀವಿ ಆ ಥರನೂ ಒಂದು ವಿಡಿಯೋ. ವಿಕಾಸು ಮದ್ವೆ ಗಂಡು ಪಾಪ ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಅವ್ರ ಹಳ್ಳಿಯನ್ನ ಆದರೂ ಬಿಡ್ತಾ ಇಲ್ಲ. ಮದುವೆ ಗಂಡಿಗೆ ಇವರೊಬ್ಬರ ಅಸಿಸ್ಟೆಂಟ್. ಹೆಂಗ ಅನ್ನಿಸ್ತಾ ಇದೆ ವಿಕಾಸ್ ಮದ್ವೆ ಆಗ್ತಾ ಇರೋದು? ನಿದ್ದೆ ಬರ್ತಾ ಇದೆಯಾ? ನಿಮ್ಮ ಲೈಫು ಮೈ ಲೈಫ್. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನೋಡಿ ಗೈಸ್, ಇವರಿಬ್ರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ರು. ಪಾಪ ಡ್ಯಾನ್ಸ್ ಮಾಡಬೇಕು ಅಂತ ಯಾರು ಸಾಂಗ್ಗೆ ಯಾರು ಆಗ್ತಾನೆ ಇಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಒಂದು ಟೀ ಆದ್ರೂ ಕುಡಿಯೋಣ ಗೈಸ್. ಅರ್ಶನ ಹಚ್ಚೋದಂತೂ ಆಗ್ತಾ ಇಲ್ಲ ಅನ್ಸುತ್ತೆ. ನಿದ್ದೆ ಬರ್ತೈತೆ, ಅಟ್ಲೀಸ್ಟ್ ಟೀ ಆದ್ರೂ ಕುಡಿಯೋಣ. ಫೈನಲಿ ರಶ್ ಕಮ್ಮಿ ಆಯಿತು ಅಂತ ನಮ್ಮ ಸೌಮ್ಯಕ್ಕ ಅರ್ಶನ ಹಚ್ಚಕ್ಕೆ ಬಂದವ್ರೆ. ಆದರೂ ಇದೊಂಥರ ಒಂದು ಮೆಮೊರಬಲ್ ಡೇ ಅಂತ ಅನಿಸುತ್ತೆ, ಹುಡುಗಗೆ ಆಗಲಿ ಹುಡುಗಿಗೆ ಆಗಲಿ. ತಿರ್ಗಾ ಈ ಥರ ಎಲ್ಲ ಮಾಡಿಸ್ಕೊಬೇಕು ಅಂದರೂ ಆಗಲ್ಲ ಗೈಸ್, ನಿಜವಾಗ್ಲೂ. ಹೋಗಿ ಸ್ಟೇಜ್ ಮೇಲೆ 10 ನಿಮಿಷ ಆಯಿತು, ಆದರೂ ನಮ್ಮ ಸೌಮ್ಯಕ್ಕ ಬರ್ತಾ ಇಲ್ಲ ಅರ್ಶನ ಇಡೋಕ್ಕೆ.